ಡಿಕೆ ಶಿವಕುಮಾರ್ ಮಂತ್ರಿಮಂಡಲ ಪೂರ್ಣ ಪ್ರಮಾಣದಲ್ಲಿ ರಚನೆಯೇನೋ ಆಯಿತು, ಆದರೆ ಖಾತೆ ಹಂಚಿಕೆಯಲ್ಲಿ ಹಲವರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ದೆಹಲಿ ದಂಡಯಾತ್ರೆ ಮೂಲಕ ಒತ್ತಡವನ್ನ ಹೇರ್ತಾ ಇದ್ದಾರೆ. ಹಾಗಾದ್ರೆ ಆ ಸಚಿವರು ಯಾರು, ಅವರು ಸಕ್ಸಸ್ ಆದ್ರ ಆ ಕುರಿತಾದಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಖಾತೆಗೆ ಬೇಡಿಕೆ ಇಟ್ಟವರಿಗೆ ಹೈಕಮಾಂಡ್ ಶಾಕ್. ಒತ್ತಡ ಹೇರಬೇಡಿ ಎಂದು ವರಿಷ್ಠರ ತಾಕೀತು. ಮಂತ್ರಿಗಿರಿಗಾಗಿ ಜಾತಕ ಪಕ್ಷಿಗಳಂತೆ ಹಿರಿಯರೆಲ್ಲರೂ ಕಾದು ಕುಳಿತಿದ್ರು. ಕೊನೆಗೂ ಮಂತ್ರಿಮಂಡಲ ಕೂಡ ರಚನೆಯಾಯಿತು. ಆದರೆ ಸಚಿವ ಸ್ಥಾನ ಸಿಕ್ಕ ಮೇಲೆ ನಮಗೆ ಇಂಥದ್ದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದು ದೆಹಲಿಗೆ ಹೋಗಿದ್ದವರಿಗೆ ನಿರಾಸೆಯಾಗಿದೆ ಎನ್ನುತ್ತಿವೆ ಮೂಲಗಳು. ದೆಹಲಿ ಮಟ್ಟದಲ್ಲಿ ಪ್ರಬಲ ಖಾತೆಗಳಿಗೆ ಸಚಿವರಾದ ಕೆಎಚ್ ಮುನಿಯಪ್ಪ ಲಾಬಿ ನಡೆಸಿದರು. ಡಿಕೆಶಿ ಕ್ಯಾಬಿನೆಟ್ ರಚನೆ ಆದಾಗಿಂದಲೂ ಆಹಾರ ಖಾತೆ ನಮಗೆ ಬೇಡ ಅಂತ ಬೇಸರ ಹೊರಹಾಕಿದ್ರು. ಹೈಕಮಾಂಡ್ ನಾಯಕರ ಮುಂದೆ ಸಾರಾಸಗಟಾಗಿ ಖಾತೆ ಬದಲಾಯಿಸಿ ಅಂತ ಪಟ್ಟು ಹಿಡಿದಿದ್ರು. ಸಮಾಜ ಕಲ್ಯಾಣ ಖಾತೆ ನಿರೀಕ್ಷೆಯಲ್ಲಿದ್ದ ಮುನಿಯಪ್ಪ ದೆಹಲಿಗೂ ಹೋಗಿ ಡಿಮ್ಯಾಂಡ್ ಮಾಡಿದ್ರು. ಹೈಕಮಾಂಡ್ ಕೊಟ್ಟ ಖಾತೆ ನಿಭಾಯಿಸುವಂತೆ ಸಲಹೆ ನೀಡಿದೆಯಂತೆ. ಒತ್ತಡ ತರಬೇಡಿ, ಈಗ ಹಂಚಿಕೆ ಆಗಿರುವ ಖಾತೆಯಲ್ಲಿ ಯಶಸ್ವಿಯಾಗಿ ಇಲಾಖೆಯಲ್ಲಿ ಸುಧಾರಣೆ ತನ್ನಿ ಅಂತ ಹೇಳಿದೆಯಂತೆ. ಏನಾಯ್ತು ಡೆಲ್ಲಿ ಡೆವಲಪ್ಮೆಂಟ್? ಏನಿಲ್ಲ, ಇವತ್ತು ಸಾಯಂಕಾಲ ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಇನ್ನೊಂದು ಇಬ್ಬರು ಸಚಿವ ಸ್ಥಾನ ಅದೆಲ್ಲ ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡಲೇಬೇಕಲ್ಲ, ಮಾಡ್ತೀನಿ. ಇತ್ತ ಸಮಾಜ ಕಲ್ಯಾಣ ಖಾತೆಯ ಮೇಲೆ ಸಚಿವರಾದ ಶಿವರಾಜ್ ತಂಗಡಗಿ, ನರೇಂದ್ರ ಸ್ವಾಮಿ ಕೂಡ ಕಣ್ಣಿಟ್ಟಿದ್ದು ವಿಶೇಷ. ಒಂದೇ ಖಾತೆಗೆ 3 ಆಕಾಂಕ್ಷಿಗಳಾಗಿದ್ದು ಪ್ರಬಲ ಲಾಬಿಯನ್ನು ನಡೆಸಿದರು. ಇದು ಹೈಕಮಾಂಡ್ಗೂ ತಲೆನೋವಾಗಿತ್ತು. ತೀವ್ರ ಒತ್ತಡದ ಹಿನ್ನೆಲೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಾರಾಸಗಟಾಗಿ ಬೇಡಿಕೆ ತಿರಸ್ಕರಿಸಿದ್ದಾರೆ. ಯಾವುದೇ ಖಾತೆ ಕೊಟ್ಟರೆ ಮಾಡ್ತೀನಿ, ಕಾರ್ಮಿಕ ಖಾತೆ ಅದರ ಮೇಲೆ ಪ್ರೀತಿ ಜಾಸ್ತಿ ಇದೆ, ಅದು ಕೊಟ್ಟರು ಮಾಡ್ತೀನಿ. ಸಚಿವರಾದ ಕೆಎಚ್ ಮುನಿಯಪ್ಪ, ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ ಜೊತೆ ಅಜಯ್ ಸಿಂಗ್ ಪ್ರಬಲ ಖಾತೆಗೆ ಪಟ್ಟು ಹಿಡಿದ್ರಂತೆ. ಕಳೆದ 2 ಬಾರಿ ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಈ ಬಾರಿ ಪ್ರಬಲ ಖಾತೆ ಕೊಡುವಂತೆ ವರಿಷ್ಠರ ಬಳಿ ಕೇಳಿದ್ರಂತೆ. ಒತ್ತಡ, ಸಚಿವ ಸ್ಥಾನ ವಂಚಿತರ ಅಸಮಾಧಾನ ತಣಿಸುವ ತಲೆನೋವು ಸದ್ಯ ಹೈಕಮಾಂಡ್ ಮುಂದಿದೆ. ಇಷ್ಟೆಲ್ಲ ಒತ್ತಡದ ನಡುವೆ ಇಂಥದ್ದೇ ಖಾತೆ ಬೇಕು ಅಂತ ಪಟ್ಟು ಹಿಡಿಬೇಡಿ, ಖಾತೆ ಹಂಚಿಕೆ ಆದ ಮೇಲೆ ಮತ್ತೆ ಕ್ಯಾತೆ ತೆಗಿಬೇಡಿ ಅಂತ ವಾಪಸ್ ಕಳಿಸಿದಾರಂತೆ. ಹೈಕಮಾಂಡ್ ಶಾಕ್ ಕೊಟ್ಟಿದ್ದು ಲಾಬಿ ನಡೆಸೋರಿಗೆ ಪರೋಕ್ಷ ಎಚ್ಚರಿಕೆ ರವಾನಿಸಿದೆ.